ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಚೈತ್ರಾ ಕುಂದಾಪುರ ದೊಡ್ಡ ಮನೆಯಿಂದ ಹೊರಬಂದ್ರ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆ ಮುನ್ನೆಲೆಗೆ ಬರಲಿಕ್ಕೆ ಕಾರಣ ಚೈತ್ರಾ ಕೋರ್ಟ್ನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರ ಚೈತ್ರಾ ಕುಂದಾಪುರ. ವಂಚನೆ ಕೇಸ್ನಲ್ಲಿ ಕೋರ್ಟ್ಗೆ ಹಾಜರಾಗಿದ್ದಾರಾ ಚೈತ್ರಾ ಕುಂದಾಪುರ. ACMM 1ರ ನ್ಯಾಯಾಧೀಶರ ಮುಂದೆ ಚೈತ್ರಾ ಕುಂದಾಪುರ ಹಾಜರಾಗಿರುವಂಥದ್ದು. ವಂಚನೆ ಕೇಸ್ನಲ್ಲಿ ಕೋರ್ಟ್ಗೆ ಹಾಜರಾದ ಚೈತ್ರಾ ಕುಂದಾಪುರ. ACMM 1ರ ನ್ಯಾಯಾಧೀಶರ ಮುಂದೆ ಚೈತ್ರಾ ಕುಂದಾಪುರ ಹಾಜರಾಗಿದ್ದಾರೆ. MLA ಟಿಕೆಟ್ ಕೊಡಿಸುವುದಾಗಿ 5 ಕೋಟಿ ರೂಪಾಯಿ ವಂಚಿಸಿದಂತಹ ಆರೋಪ ಇವರ ಮೇಲಿದೆ. ವಾರೆಂಟ್ ಜಾರಿಯಾದ ಹಿನ್ನೆಲೆಯಲ್ಲಿ ಖುದ್ದು ಕೋರ್ಟ್ಗೆ ಹಾಜರಾಗಿದ್ದಾರೆ ಚೈತ್ರಾ. ಮುಂದಿನ ವಿಚಾರಣೆ ಜನವರಿ 13ಕ್ಕೆ ನ್ಯಾಯಾಧೀಶರು ಮುಂದೂಡಿಕೆ ಮಾಡಿದ್ದಾರೆ. ವಂಚನೆ ಕೇಸ್ನಲ್ಲಿ ಚೈತ್ರಾ ಅವರನ್ನ CCB ಈ ಹಿಂದೆ ಅರೆಸ್ಟ್ ಮಾಡಿತ್ತು. ಗೋವಿಂದ ಬಾಬು ಪೂಜಾರಿ ಅವರಿಗೆ ಟಿಕೆಟ್ ಕೊಡಿಸುವುದಾಗಿ ವಂಚಿಸಿದಂತಹ ಆರೋಪ ಚೈತ್ರಾ ಕುಂದಾಪುರ ಅವರ ಮೇಲಿತ್ತು. ಅವರು ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಕೂಡ ಆಗಿದ್ದಾರೆ. ಇವತ್ತು ಕೋರ್ಟ್ನ ಆವರಣದಲ್ಲಿ ಪ್ರತ್ಯಕ್ಷರಾಗಿದ್ದರು. ಚೈತ್ರಾ ಯಾವ ಕೇಸೇ ಬಂದಿಲ್ಲ. ಚೈತ್ರಾ ಯಾವ ಕೇಸ್ ಬಾಯ್ ಬಾಯ್ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಚೈತ್ರಾ ಕುಂದಾಪುರ ಪ್ರತಿಕ್ರಿಯೆಗೆ ಪಬ್ಲಿಕ್ ಟಿವಿ ಯತ್ನ ಮಾಡಿದೆ, ಆದರೆ ಯಾವುದೇ ಮಾತನಾಡದೆ ಅವರು ವಾಪಸ್ ಆಗಿರುವಂತಹದ್ದು. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಚೈತ್ರಾ ಕುಂದಾಪುರ ಈಗ ದೊಡ್ಡ ಮನೆಯಿಂದ ಹೊರಬಂದು ಕೋರ್ಟ್ನ ಆವರಣದಲ್ಲಿ ಇವತ್ತು ಪ್ರತ್ಯಕ್ಷರಾಗಿದ್ದು. MLA ಟಿಕೆಟ್ ಕೊಡಿಸುವುದಾಗಿ 5 ಕೋಟಿ ರೂಪಾಯಿ ವಂಚಿಸಿದಂತಹ ಆರೋಪ ಇವರ ಮೇಲಿತ್ತು. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಪ್ರತ್ಯಕ್ಷರಾಗಿರುವಂಥದ್ದು. Okay,